ಆಮೇಲೆ ಸುಮಾರು ಜನ ಹೇಳ್ತಾರೆ ಸರ್ ಮನೆಯಲ್ಲಿ ಸ್ವಪ್ನಿಲ್ ಆಚೆ ಕಡೆ ಕೃಣಾಲ್ ಅಂತ ಹೇಳಿದ್ರು. ನಾವು ಹೇಳ್ತಾ ಇದ್ವಿ ಇಲ್ಲ ಸರ್ ಕೃಣಾಲ್ನ ನೀವು ಆಡಿಸ್ಬೇಕು, ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ. ನೋಡಿ ನಿನ್ನೆ ಕೂಡ ಅವರು ಬೌಲಿಂಗ್ ಮಾಡಿದ್ದು 2 ವಿಕೆಟ್, ಇನ್ಫ್ಯಾಕ್ಟ್ ಬ್ರೇಕ್ ಥ್ರೂ ತಂದ್ಕೊಡೋದೆ ಅವರು. ಸಖತ್ತಾಗಿ ಬೌಲಿಂಗ್ ಹಾಕಿದ್ದು ಕೃಣಾಲ್ ಪಾಂಡ್ಯ. ಸುಯೇಶ್ ಶರ್ಮಾಗೆ ವಿಕೆಟ್ ಬರಲಿಲ್ಲ, ಬಟ್ ಆದರೂ ಮಿಡ್ಲ್ ಓವರ್ಸಲ್ಲಿ ಇವರಿಬ್ರು ಇನ್ ಟ್ಯಾಂಡಮ್ ಕೆಲಸ ಮಾಡಿ ಮ್ಯಾಚ್ನ ಪುಲ್ ಬ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಟ್ರು ಅಂತ ಹೇಳ್ಬೋದು. ಓವರ್ ಆಲ್ RCBಗೆ ಒಂದು ಪರ್ಫೆಕ್ಟ್ ಗೇಮ್ ಆಯಿತು. ಟಾಸ್ ಸೋತು ಮ್ಯಾಚ್ ಗೆಲ್ಬೋದು ಎಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅನ್ನೋ ಒಂದು ಬಿಲೀಫ್ ಬೇಕಾಗಿತ್ತು, ಅದು ನಿನ್ನೆ ಬಂತು. ರಜತ್ ಪಟಿದಾರ್ ಬ್ಯಾಟಿಂದ ರನ್ ಬರದೇ ಇದ್ರು ಕೂಡ ಬೇರೆ ಎಲ್ಲ ಬ್ಯಾಟರ್ಸು ಕಾಂಟ್ರಿಬ್ಯೂಟ್ ಮಾಡಿದ್ರು. ದೇವದತ್ ಪಡಿಕ್ಕಲ್ ಎಂಥ ಇನ್ನಿಂಗ್ಸ್ ಆಡಿದ್ದು. ಸಾಲ್ಟು ಮತ್ತು ವಿರಾಟ್ ಅವರು 61 ರನ್ ಪಾರ್ಟ್ನರ್ಶಿಪ್ ಸೂಪರ್ ಆಗಿತ್ತು ಅಂತ ಹೇಳ್ತಾ ಇದ್ರೆ, ಸಾಲ್ಟ್ ಔಟ್ ಆಗ್ತಾ ಇದ್ದಂಗೆ ಆ ಮೊಮೆಂಟಮ್ನ ಮೇಂಟೈನ್ ಮಾಡಬೇಕು ಅಥವಾ ನೆಕ್ಸ್ಟ್ ಲೆವೆಲ್ಗೆ ತೊಗೊಳ್ಬೇಕು. ನೋಡಿ ಸಾಲ್ಟ್ ಏನೋ ಪವರ್ ಪ್ಲೇಲಿ ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡಿದ್ರು, ಇಬ್ಬರೇ ಬೌಂಡ್ರಿ ರೈಡರ್ಸ್ ಇದ್ರು ಅಂತ ಹೇಳಿದ್ರೆ, ದೇವದತ್ ಪಡಿಕ್ಕಲ್ಲು ಆ ಥರ ಹೆಲ್ದಿ ಸ್ಟ್ರೈಕ್ ರೇಟಲ್ಲಿ ಮಿಡ್ಲ್ ಓವರ್ಸಲ್ಲಿ ರನ್ಸ್ನ ಸ್ಕೋರ್ ಮಾಡಿದ್ದಾರೆ. ಇದು ಮುಖ್ಯ ಕಾರಣ ಆಯಿತು ವಿರಾಟ್ಗೆ ಅವರು ನಾರ್ಮಲ್ ಆಟ ಆಡೋದಕ್ಕೆ. ಆಮೇಲೆ ದೇವದತ್ ಪಡಿಕ್ಕಲ್ ಹಾಗೂ ವಿರಾಟ್ ಅವರ ಪಾರ್ಟ್ನರ್ಶಿಪ್ಪು ನನ್ನ ಪ್ರಕಾರ ಫೌಂಡೇಶನ್ ಹಾಕ್ಕೊಟ್ಟಿದ್ದು 200 ಮಾಡೋದಕ್ಕೆ. ದೇವದತ್ ಪಡಿಕ್ಕಲ್ ಇಂಪ್ರೆಸಿವ್ ಇನ್ನಿಂಗ್ಸು 50 ಮಾಡಿದ್ದು. ಗೇಮ್ ಆಫ್ಟರ್ ಗೇಮು ಇವರು ಇಂಪ್ರೂವ್ ಆಗ್ತಾ ಇದ್ದಾರೆ. ಇದು ಗುಡ್ ನ್ಯೂಸ್ RCBಗೆ. ಯಾಕಂದರೆ ಮಿಡ್ಲ್ ಆರ್ಡ್ರಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡ್ರು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಆ ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಇರುತ್ತೆ. ಯಾಕಂದರೆ ನಮ್ಮ ಬ್ಯಾಟಿಂಗ್ ಲೈನಪ್ ನೀವು ಅಬ್ಸರ್ವ್ ಮಾಡಿ ಲೆಫ್ಟ್ ಹ್ಯಾಂಡ್ರು ಇಲ್ಲ. ಸೊ ದೇವದತ್ ಪಡಿಕ್ಕಲ್ ಚೆನ್ನಾಗಿ ಆಡೋದು ಇಂಪಾರ್ಟೆಂಟ್ ಆಗುತ್ತೆ.